ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ಪ್ರತಿದಿನ ನಮ್ಮ ದುನಿಯಾ ಒಂದಿಲ್ಲೊಂದು ವಿಷಯಗಳ ಬಗ್ಗೆ ಗಮನ ಹರಿಸ್ತಾ ಇದೆ. ಇವತ್ತಿನ ನಮ್ಮ ದುನಿಯಾ ವಿಶೇಷ ನಾಮಬಲ. ವೀಕ್ಷಕರೇ, ಅದೃಷ್ಟದ ಸಂಬಂಧ ಹೆಸರನ್ನ ಬದಲಿಸಿಕೊಳ್ಳುವುದು ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿಬಿಟ್ಟಿದೆ. ಹಾಗಾದ್ರೆ ಹೆಸರು ಅದೃಷ್ಟವನ್ನ ಸೂಚಿಸುತ್ತಾ? ಹೆಸರಿಂದ ಅದೃಷ್ಟವನ್ನ ಒಲಿಸಿಕೊಳ್ಳಬಹುದಾ? ನೋಡೋಣ ಇಂದಿನ ದುನಿಯಾ ವಿಶೇಷದಲ್ಲಿ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಗುರೂಜಿ ಶ್ರೀ ರಾಮಸ್ವಾಮಿ ದೇವಿಶ್ರೀ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಸಂಖ್ಯಾಶಾಸ್ತ್ರಜ್ಞರಾದಂತಹ ಆರ್ಯವರ್ಧನ್ ಅವರಿದ್ದಾರೆ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಮೊದಲನೇದಾಗಿ ನನ್ನ ಸಂಶಯವನ್ನು ಕ್ಲಿಯರ್ ಮಾಡ್ಕೋತೀನಿ. ಏನಂತ ಹೇಳಿದ್ರೆ, ಇತ್ತೀಚಿನ ದಿನಗಳು ಅನ್ನೋದಕ್ಕಿಂತನೂ ನಾಮಕರಣ ಅನ್ನೋ ಒಂದು ಕಾರ್ಯ ಏನಿದೆ, ಅಕ್ಕಿಯಲ್ಲಿ ಸುವರ್ಣ ಕಡ್ಡಿಯಿಂದ ಆ ಒಂದು ಹೆಸರನ್ನ ಬರೆದು ಒಂದು ಪದ್ಧತಿ ಇದೆ, ಆಚರಣೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾಮವನ್ನು ಬದಲಿಸಿಕೊಳ್ಳೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಅಂತ ಅನ್ಸೋದಿಲ್ವಾ? ಅದೃಷ್ಟ ಒಲಿಯುತ್ತಾ ನಿಜಕ್ಕೂ ಅಂತ? ಖಂಡಿತ. ನೋಡಿ, ಇದಕ್ಕೂ ಒಂದು ಆಧಾರಗಳಂತಂದಾಗ ಮನುಷ್ಯ ಅನ್ನೋದು ಜೀವನದಲ್ಲಿ ಹುಟ್ಟಿದ ತಕ್ಷಣ ಅದಕ್ಕೆ ಒಂದು ಹೆಸರು ಅನ್ನೋದು ಇರಲೇಬೇಕು. ಇಲ್ಲಿ ಹೋದ್ರೆ ಸೂಚನೆ ಕೊಡೋದಕ್ಕಾಗೋದಿಲ್ಲ, ಇಂಥ ವ್ಯಕ್ತಿ ಅಂತ ಹೇಳೋದಕ್ಕಾಗೋದಿಲ್ಲ. ಅಂದರೆ ನಾಮಕರಣ ಅಂತ ಬಂದಾಗ 5 ಹೆಸರುಗಳನ್ನು ಇಡ್ತಾರೆ. ಒಂದು ನಕ್ಷತ್ರ ನಾಮ, ಸಂವತ್ಸರ ನಾಮ, ವ್ಯವಹಾರ ನಾಮ, ಪ್ರಿಯನಾಮ, ಜನ್ಮನಾಮ ಅಂತೇಳಿ 5 ಹೆಸರುಗಳು ಒಬ್ಬ ಮನುಷ್ಯನಿಗೆ ಬರುತ್ತೆ. ಈ 5 ಹೆಸರುಗಳಿಗೂ ಒಂದೊಂದು ತನ್ನದೇ ಆದಂಥ ಒಂದು ಶಕ್ತಿ ಇರುತ್ತೆ. ಈ ಶಕ್ತಿ ಅನ್ನೋದ್ರ ಬಗ್ಗೆ ನಾವು ಈ ಹೆಸರುಗಳನ್ನು ಜೋಡಣೆ ಮುಖಾಂತರ ನಾವು ಮಾಡ್ಬೋದು. ಶಕ್ತಿ ಅನ್ನೋದ್ರ ಬಗ್ಗೆ ಅದು ಬೇರೆ ಕಾನ್ಸೆಪ್ಟ್ ಬರುತ್ತೆ. ಈ ತನ್ನದೇ ಆದಂಥ ಈಗ ವ್ಯವಹಾರ ನಾಮ ಅಂತ ಹೇಳ್ತೀವಿ, ನಾವು ಎಲ್ಲಿ ಕರೀತಾ ಇರ್ತೀವಿ, ಓಡಾಡ್ತಾ ಇರ್ತೀವಿ, ಇದೆಲ್ಲ ವ್ಯವಹಾರ ನಾಮ ಎಲ್ಲ ಜನಗಳಲ್ಲಿ ಇರುತ್ತೆ. ಮತ್ತು ಪ್ರಿಯನಾಮ, ಪ್ರಿಯನಾಮ ಅಂದಿದ ತಕ್ಷಣ ಈ ಶಾರ್ಟ್ ಆಗಿ ಚಿಂಟು, ಪಿಂಟು, ಗಿಂಟು ಅಂತ ಇಟ್ಕೊಂಡಿರ್ತಾರೆ. ಈ ಒಂದು ನಾಮ ಅಂತಲೇ ಹೇಳ್ಬೋದು. ಕೆಲವರು ಮನೆ ದೇವ್ರ ಹೆಸರನ್ನು ಸಹ ಅಲ್ಲಿ ಇದಕ್ಕೆ ಅನ್ವಯಿಸ್ತಾರೆ. ಮತ್ತು ಇನ್ನೊಂದು ಮಾಸನಾಮ, ಯಾವ ತಿಂಗಳಲ್ಲಿ ಅಂತಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಈ 12 ಮಾಸಗಳಿಗೂ ಒಬ್ಬೊಬ್ಬ ಭಗವಂತ ಅಧಿಪತಿ ಇದ್ದಾನೆ. ಈ 12 ಮಹಾವಿಷ್ಣುಗಳು ಅಧಿಪತಿ ಅಂತ ಹೇಳ್ತೀವಿ. ಆ ಒಂದೊಂದು ನಾಮವನ್ನು ಇಡಬೇಕಾಗುತ್ತೆ. ಮತ್ತು ನಕ್ಷತ್ರನಾಮ, ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಆ ಪ್ರಥಮ ಅಕ್ಷರವನ್ನು ತಗೊಂಡು, ಅಥವಾ ಯಾವ ಪಾದದಲ್ಲಿ ಹುಟ್ಟಿರೋ ಅಕ್ಷರವನ್ನು ತಗೊಂಡು ಮಾಡುವಂಥದ್ದು. ಮತ್ತು ಸಂವತ್ಸರ ನಾಮ, ಯಾವ ಸಂವತ್ಸರದಲ್ಲಿ ಹುಟ್ಟಿದಾನೋ ಆ ಸಂವತ್ಸರಾಧಿಪತಿಯ ನಾಮವನ್ನು ಸೂಚನೆ ಮಾಡುವಂಥದ್ದು. 5 ವಿಧಗಳಲ್ಲಿ ನಾಮಕರಣವನ್ನು ಮಾಡ್ತಾರೆ ಒಂದು ನಾಮಕರಣ ಕಾರ್ಯಕ್ರಮದಲ್ಲಿ. ಈ ನಾಮಕರಣ ಅಂತ ಮಾಡಬೇಕಾದ್ರೆ ಮುಹೂರ್ತ ಅನ್ನೋದು ಒಂದು ನಿಶ್ಚಯ ಮಾಡ್ತಾರೆ. ನೋಡಿ, ಮುಹೂರ್ತ ಅನ್ನೋದು ಹುಟ್ಟೋದಕ್ಕೆ ಮುಹೂರ್ತ ಇಲ್ಲ, ಭಗವಂತ ಯಾವಾಗಾದರೂ ಹುಟ್ಟಿಸ್ಬೋದು, ಇದಕ್ಕೆ ಮುಹೂರ್ತನೇ ಇಲ್ಲ. ಇತ್ತೀಚಿನ ಕಾಲದಲ್ಲಿ ಈ ಮುಹೂರ್ತದಿಂದ ಮಗು ಹುಟ್ಟೋ ಒಂದು ಇದರಿಂದ ನಮಗೆ ಅದೃಷ್ಟ ಬರುತ್ತೆ ಅಂಥೇಳಿ ಕೆಲವು ಟೈಮ್ ಫಿಕ್ಸ್ ಮಾಡಿ ಅದು ತೆಗಿತಾರೆ. ತುಂಬ ಕರ್ಮ, ಮಹಾಪಾಪ ಅಂತ ಹೇಳ್ಬೋದು. ಭಗವಂತ ಯಾವಾಗ ಕೊಡ್ತಾನೆ ಅದನ್ನು ತಗೊಂಡ್ರೆ ನಮಗೇನು ಆಗೋದಿಲ್ಲ. ಆದರೆ ನಾವೇ ಇಚ್ಛಾಪೂರ್ವಕವಾಗಿ ನಾವು ಕಿತ್ಕೊಂಡಾಗ ಏನಾಗುತ್ತೆ, ಸ್ವಾರ್ಥ ಅನ್ನೋದು ಬಂತು. ಸ್ವಾರ್ಥದಲ್ಲಿ ನಾವು ಎಷ್ಟು ಧರ್ಮ ಮಾಡಿದ್ರೂ ಸಹ ನಮ್ಗೆ ಅದರಿಂದ ಒಳಿತಾಗೋದಿಲ್ಲ. ಇದರಿಂದ ಇಲ್ಲಿ ನಾವು ಏನು ಹೇಳ್ಬೋದು, ಮುಹೂರ್ತವನ್ನು ಒಂದು ನಿಶ್ಚಯ ಮಾಡಿ ಆ ಸಮಯಕ್ಕೆ ನಾವು ಅಕ್ಕಿಯಲ್ಲಿ ನೀವು ಹೇಳಿದ ಹಾಗೆ ಆ ಒಂದು ಜೇನುತುಪ್ಪವನ್ನು ತಗೊಂಡು ನಂತರ ಅಕ್ಕಿಯಲ್ಲಿ ಅದನ್ನು ನಿರ್ಮಾಣ ಮಾಡಿ ಅದಕ್ಕೊಂದು ಭಗವಂತನ ಆವಾಹನೆ ಮಾಡಿ ಪೂಜೆ ಮಾಡಿ ಕಿವಿಯಲ್ಲಿ ಹೇಳಿಸ್ತಾರೆ ನಾಮಕರಣವನ್ನು. ಇದು ಒಂದು ಸಂಪ್ರದಾಯ, ಇದೊಂದು ಗೌರವ. ಇದಕ್ಕೆ ಮುಹೂರ್ತ ನೋಡೇ ಫಿಕ್ಸ್ ಮಾಡ್ತಾರೆ, ನಕ್ಷತ್ರ, ರಾಶಿ ಇದೆಲ್ಲ ಕೊಂಡು ಅವರಿಗೆ ಪಂಚಕ ಶುದ್ಧಿ ಅಂತ ಹೇಳ್ತೀವಿ. ಈ ಪಂಚಕ ಶುದ್ಧಿಯನ್ನು ವರ್ತನೆ ಮಾಡಿ ಪಂಚಕ ಶುದ್ಧಿಯನ್ನು ತೋರಿಸಿ ಅದಾದ ನಂತರ ಯಾವುದು ಹಾಗೆ ಬರುತ್ತೆ ಅಂತ ಮಾಡಿ ಈ ಮುಹೂರ್ತ. ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದ ಹಾಗೆ ಹೆಸರನ್ನ ಚೇಂಜ್ ಮಾಡ್ತಾರೆ. ಅದು ಯಾವ ರೀತಿ ಬಲ ಬರುತ್ತೆ ಅಂತ ನೋಡಿ. ಯಾವ ರೀತಿ ಬಲ ಬರುತ್ತೆ, ವ್ಯವಹಾರ ನಾಮ ಅಂತ ತಗೊಳ್ಳೋಣ. ವ್ಯವಹಾರ ನಾಮ, ಜನ್ಮನಾಮ ಯಾರು ಚೇಂಜ್ ಮಾಡಲ್ಲ, ವ್ಯವಹಾರ ನಾಮ ಮಾತ್ರನೇ. ಈ ನಕ್ಷತ್ರ ನಾಮ ಭಗವಂತನೇ ಕೊಟ್ಬಿಡ್ತಾನೆ, ಇಂಥ ನಕ್ಷತ್ರ, ಅದನ್ನು ಯಾರು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಈ ವ್ಯವಹಾರ ನಾಮ ಅಂತ ಬಂದಾಗ ನಾವು ಕರೆಯೋದ್ರ ಮೇಲೆ ಹೋಗುತ್ತೆ. ಈಗ ಜಗದೀಶ ಅಂತ ಇರುತ್ತೆ. ಈ ಜಗದೀಶ ಅಂತಂದಾಗ ಅವ್ರಿಗೆ ಜಗ್ಗು ಜಗ್ಗು ಅಂತ ಕರೀತಾರೆ. ಆ ರೀತಿ ಕರೆದ್ರೆ ಏನಾಗುತ್ತೆ, ಅವ್ನ ಜೀವನ ಬಕೆಟ್ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅವ್ನು ಪೂರ್ತಿ ಕರೀತಾ ಇಲ್ಲ ಯಾರು ಜನಗಳು. ಈ ಪೂರ್ತಿ ಯಾವಾಗ ಕರೆಯಲ್ವೋ ಅವನಿಗೆ ಸ್ಥಾನಬಲ ಅನ್ನೋದು, ಆ ಹೆಸರಿನ ಬಲ ಅವನ ಮೇಲೆ ಒತ್ತಡ ಆಗೋದಿಲ್ಲ. ಅದಕ್ಕೆ ಹೆಸರನ್ನ ಪೂರ್ತಿಯಾಗಿ ಕರೀಬೇಕು. ಹಾಗಾದ್ರೆ ಗುರುಜಿ, ಒಂದು ಪ್ರಶ್ನೆ, ವ್ಯವಹಾರದ ಒಂದು ನಾಮದ ಬದಲಾವಣೆಯಿಂದ ಅದೃಷ್ಟ ನಿರ್ಧಾರ ಆಗುತ್ತಾ? ಹಾಗಾದ್ರೆ ಹೌದು, ಖಂಡಿತ ಆಗುತ್ತೆ. ಇದನ್ನ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ, ಒಂದು ವ್ಯವಹಾರ ನಾಮ ಅವನು ಎಲ್ಲೇ ಹೋಗ್ಲಿ ಒಂದು ಹೆಸರನ್ನ ಸೂಚನೆ ಮಾಡಿ 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 ಆ ಹೆಸರಿಗೆ ಒಂದು ಶಕ್ತಿ ಇರುತ್ತೆ. ಈಗ ನಾವು ಕೆಲವೊಂದು ದೇವಸ್ಥಾನಗಳಿಗೆ ಹೋಗ್ತೀವಿ, ಏನಕ್ಕೆ ಹೋಗ್ತೀವಿ, ಸ್ಥಾನಬಲ ಅಲ್ಲಿದೆ, ಅಲ್ಲೇನೋ ಒಂದು ಶಕ್ತಿ ಇದೆ ಅಂತ. ಆ ರೀತಿ ಒಂದು ಹೆಸರಿಗೂ ಒಂದು ಶಕ್ತಿ ಇದೆ. ಆ ಹೆಸರಿನಲ್ಲಿ ನಾವು ನೋಡಿ ಸಂಖ್ಯೆಗಳು ಅಂತ ಹೇಳ್ತೀವಿ, ಒಂದು ಮಂತ್ರವನ್ನು ಹೇಳ್ತೀವಿ. ಮಂತ್ರದಲ್ಲಿ ಏನಿದೆ, ಅಕ್ಷರಗಳೇ ಇದೆ. ಆ ಮಂತ್ರಕ್ಕೆ ಯಾಕೆ ಅಷ್ಟೊಂದು ಶಕ್ತಿ? ನಾವು ಯೋಚನೆ ಮಾಡಬೇಕು. ಆ ಶಬ್ದದ ಅಲೆಗಳ ಮುಖಾಂತರನೇ ಆತನ ಮೆದುಳಿನ ಕ್ರಿಯೆಗೆ ಹೋಗಿ ತಟ್ಟಿ ಅದು ಎಲ್ಲೆಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡುತ್ತೆ ಅಂತೇಳಿ ಮಂತ್ರಗಳು ಹೇಳುತ್ತೆ. ಇದೊಂದು ವಿಜ್ಞಾನ ಅಂತ ಹೇಳ್ಬೋದು. ಅದೇ ಒಂದು ಹೆಸರಿಗೂ ಸಹ ಮಂತ್ರಕ್ಕಿರ್ತಕ್ಕಂಥ ಶಕ್ತಿ ಹೆಸರಿಗೆ ಇರುತ್ತೆ. ಆ ಹೆಸರನ್ನು ಆತನಿಗೆ ಜೋಡಣೆ ಮಾಡಿ ಅದರಿಂದ ಕರೆಯೋದ್ರಿಂದ ಖಂಡಿತವಾಗಿ ಅದೃಷ್ಟ ಬರುತ್ತೆ. ಅದೇ ರೀತಿ ಅದೃಷ್ಟ ಅನ್ನೋದಕ್ಕಿಂತ ಆತನ ಹುಟ್ಟಿರ್ತಕ್ಕಂಥ ನಕ್ಷತ್ರ, ರಾಶಿ, ಆತನ ಲಕ್ಕಿ ನಂಬರನ್ನು ನಾವು ಏನು ಹೇಳ್ತೀವಿ ಅದಕ್ಕೆ ಆ ಹೆಸರು ಜೋಡಣೆ ಆಗಬೇಕು. ಯಾವ ಹೆಸರು ಕೆಟ್ಟ ಹೆಸರೇನಿಲ್ಲ, ಆದರೆ ಜನನ ಕಾಲಕ್ಕೆ ಅವನಿಗೆ ಆ ಹೆಸರು
ಪರ್ಟಿಕ್ಯುಲರ್ ಸೂಟೇಬಲ್ ಆಗಬೇಕು. ಈಗ ನಾವು ಜ್ಯೋತಿಷದ ಮುಖಾಂತರ ಹೇಳ್ತೀವಿ ಏನಂತ, ಶನಿ ಮತ್ತು ಈ ಒಂದು ಸೂರ್ಯ ಶತ್ರುಗಳು ಅಂತ. ನೋಡಿ ಎಷ್ಟೋ ಜನ ಏನು ಮಾಡ್ತಾರೆ, ಮಕರ ಲಗ್ನದಲ್ಲಿ ಮಕರ ರಾಶಿಯಲ್ಲಿ ಹುಟ್ಟಿರ್ತಾನೆ, ಆದರೆ ಹೆಸರು ಮಾತ್ರ ಪಾಪ ಸಿಂಹ ರಾಶಿಯಲ್ಲಿ ಹೆಸರಿಟ್ಟಿರ್ತಾರೆ. ಅಥವಾ ಭಗವಂತನೇ ಹುಟ್ಟಿಸಿರ್ಬೋದು, ಮಕರ ರಾಶಿಯಲ್ಲಿ ಲಗ್ನದಲ್ಲಿ ಹುಟ್ಟಿರ್ತಾನೆ, ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಾನೆ ನಕ್ಷತ್ರದಲ್ಲಿ. ಆಗ ಏನಾಗುತ್ತೆ, ಆ ಹೆಸರನ್ನು ಇಟ್ಟಾಗ ತುಂಬ ತೊಂದರೆಗಳು ಆಗಿದೆ, ಆ ಮನುಷ್ಯ ಉದ್ಧಾರನೇ ಆಗಿಲ್ಲ. ಎಷ್ಟೋ ಜನ ತುಂಬ ತೊಂದರೆಗಳು ಅನುಭವಿಸ್ತಾರೆ, ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ, ತುಂಬ ಪೈನ್ಸ್ ಆಗ್ತಾ ಇರುತ್ತೆ, ಎಲ್ಲ ವಿಚಾರದಲ್ಲೂ ಅದನ್ನ ಒತ್ತಡಗಳು ಬೀಳ್ತಾ ಇರುತ್ತೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇದಿದೆ. ನಾವು ಈ ಸಂಖ್ಯಾಶಾಸ್ತ್ರ ಮುಖಾಂತರ ನಾವು ಈ ದಿನ ಹೋಗ್ತಾ ಇರಬೇಕಾದ್ರೆ ಈ ನಾಮಬಲ ಅನ್ನೋದು ಅಕ್ಷರಗಳ ಜೋಡಣೆ ಇದೆಯಲ್ವಾ, ಎಲ್ಲಿ ಶತ್ರುಗ್ರಹಗಳಿರಬೇಕು, ಎಲ್ಲಿ ಮಿತ್ರಗ್ರಹಗಳಿರಬೇಕು, ಅಕ್ಷರಗಳನ್ನು ಜೋಡಿಸಿದಾಗ ಖಂಡಿತವಾಗಿ ಅದರಿಂದ ನಾಮಬಲದಿಂದ ಆತನಿಗೆ ಶಕ್ತಿನೂ ಬರುತ್ತೆ, ಅದೃಷ್ಟನೂ ಬರುತ್ತೆ, ಆತ ಪ್ರಪಂಚದಲ್ಲಿ ಮೇಲೆ ಬರೋದಕ್ಕೆ ಅನುಕೂಲನೂ ಆಗ್ಬೋದು. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಇದೆ ಅಂತಲೂ ಹೇಳ್ಬೋದು. ಇದು ಹೆಸರಿನ ಅದೃಷ್ಟದ ಬಗ್ಗೆ ನೀವೇನು ಹೇಳ್ತೀರಾ ಆರ್ಯವರ್ಧನವರೇ? ನಿಜವಾಗ್ಲೂ ತುಂಬ ಅದೃಷ್ಟ ಬರುತ್ತೆ. ಹೆಸರು ಚೇಂಜ್ ಮಾಡ್ಕೊಂಡ್ರೆ ತುಂಬ ಜನ ಚೆನ್ನಾಗಿದ್ದಾರೆ. ಹೆಸರನ್ನ ಚೇಂಜ್ ಮಾಡ್ಕೊಂಡೇಬೇಕು ಅಂತೇನಿಲ್ಲ. ಈ ಪೆಟ್ ನೇಮ್ ಕರೆದಾಗೂ ಕೂಡ ಒಳ್ಳೆ ಯೋಗ ಬರುತ್ತೆ. ಅದು ಪೆಟ್ ನೇಮ್ ಕರೆಕ್ಟಾಗಿ ಇರೋ, ಆಮೇಲೆ ಚೆನ್ನಾಗಿರೋ ಹೆಸರನ್ನ ಅರ್ಧ ಕರೀತಾರಲ್ಲ, ಈ ಲೊಕೇಶನ್ ಹೆಸರು ಲೋಕಿ ಅಂತ ಕರೆಯೋದು, ಇನ್ನೂ ತುಂಬ ಪೆಟ್ ನೇಮಲ್ಲಿ ಹೆಸರು ಕರೀತಾರಲ್ಲ, ಅವೆಲ್ಲವೂ ಕೂಡ ಕೆಟ್ಟತನಕ್ಕೆ ಸಿಗಾಕಿನತ್ತೆ. ತುಂಬ ಅಂದರೆ ನೇಮು ಹೇಗೆ ಇಟ್ಕೋಬೇಕು ಅಂದರೆ, ಅವ್ರ ಅದೃಷ್ಟ ದಿನ ಹುಟ್ಟಿರ್ತಾರಲ್ಲ ಆ ಡೇಟಿಗೆ ಅವ್ರ ಲಕ್ಕಿ ನಂಬರ್ನೇ ನೇಮಾಗಿ ಮಾಡಬೇಕು. ಇವಾಗ 1ನೇ ತಾರೀಕು ಯಾರು ಹುಟ್ಟಿರ್ತಾರೆ ಇದೇ ತಿಂಗಳಲ್ಲಿದ್ದರೆ ಅವರಿಗೆ 4ನೇ ನಂಬರು ತುಂಬ ಲಕ್ಕಿ. 4, 3 ಎಲ್ಲ. ಈ 4ನೇ ನಂಬರ್ ಯಾವುದು, ಎಮ್ ಬರುತ್ತೆ, ಡಿ ಬರುತ್ತೆ, ಆಮೇಲೆ 1 ಎ ಬರುತ್ತೆ. ಇಂಥ ಲೆಟ್ರಿಂದ ಅವ್ರು ಇವತ್ತಿನ 7ನೇ ತಾರೀಕು 1ನೇ ತಾರೀಕು 7ನೇ ತಿಂಗಳು 2011 ಎಲ್ಲವೂ ಕೂಡಿದರೆ ಲಾಸ್ಟ್ ನಂಬರು 3 ಬರುತ್ತೆ. ಆ ಡೇಟನ್ನು 3 ಮಾಡಿದರೆ ಇವ್ರಿಗೇನು ಲಕ್ಕಿ ನಂಬರ್ ಅಂದರೆ 1 ಲಕ್ಕಿ ನಂಬರು, ಆಮೇಲೆ 9 ಲಕ್ಕಿ ನಂಬರು, ಆಮೇಲೆ 3 ಲಕ್ಕಿ ನಂಬರು. ಈ ಥರ ಒಂದು ನಂಬರಲ್ಲಿ ಇಡಬೇಕು. ಇವರಿಗೆ ಎಗನಿಸ್ಟ್ ಯಾವುದು ಗೊತ್ತಾ, 6 ಎಗನಿಸ್ಟು. 6ನೇ ನಂಬರಲ್ಲಿ ನೇಮ್ ಬಂದಾಗ ಏನಾಗುತ್ತೆ ಗೊತ್ತಾ, 1ಕ್ಕೂ ಕೂಡ 6 ಎಗನಿಸ್ಟ್ ಆಗಿರುತ್ತೆ. 50 ಭಾಗ ಎಗನಿಸ್ಟ್ ಆಗಿರುತ್ತೆ. ಈ 3ಕ್ಕೆ ತುಂಬ ಎಗನಿಸ್ಟ್ ಆಗಿರುತ್ತೆ. ಇಂಥ ನಂಬರಲ್ಲಿ ನೇಮ್ ಇಟ್ಟಾಗ ಏನಾಗುತ್ತೆ ಗೊತ್ತಾ, ಮಾಡೋ ಕೆಲಸ ಎಲ್ಲ ತೊಂದರೆಗಳು, ಮನೇಲಿ ಮಾತಾಡಿದ್ರು ಕೂಡ ತೊಂದರೆ, ಹೊರಗಡೆ ಫ್ರೆಂಡ್ಶಿಪ್ಪಲ್ಲಿ ಮಾತಾಡಿದ್ರು ತೊಂದರೆ, ಎಲ್ಲವೂ ಲಕ್ಕಿಯಾಗಿ ಲಕ್ಕಿ ದಿನವಾಗಿ ಲಕ್ಕಿ ನಂಬರಾಗಿ ಬಂದಾಗ ಲಕ್ಕಿಯಾಗೇ ಇರ್ತಾರೆ, ಯಾವಾಗಲೂ ಚೆನ್ನಾಗಿರ್ತಾರೆ. ಗುರುಗಳೇ, ಪಟ್ಟಣಕ್ಕೆ ಬರೋ ಓದೋ ಹುಡುಗ ಚೇತನ್ ಕುಮಾರ್ ಆಗ್ಬಿಡ್ತಾನೆ, ಚಂಗಪ್ಪ ಇದ್ದವನು. ಈ ರೀತಿಯ ಬದಲಾವಣೆಗಳನ್ನು ಕೂಡ ನೋಡ್ತೀವಿ. ಸೊ ಪುರಾಣ ನಾವು ನೋಡೋದಾದ್ರೆ ಶೂರ್ಪನಖಿ ಇರ್ಬೋದು, ಅವರೆಲ್ಲ ಹೆಸರುಗಳನ್ನು ಬದಲಾವಣೆ ಮಾಡ್ಕೊಂಡಿಲ್ಲ. ಆಗಿಲ್ಲದ ಟ್ರೆಂಡ್ ಈಗ ಯಾಕೆ ಇಲ್ಲ? ಖಂಡಿತವಾಗ್ಲೂ ಆಗ್ಲೂ ಇದಿತ್ತು, ಆದ್ರೆ ಅವರು ಯೂಸ್ ಮಾಡ್ಕೊಂಡಿಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಆ ಸಮಯದಲ್ಲಿ. ನೋಡಿ, ಪುರಾಣಗಳಲ್ಲಿ ನಾವು ಹಿಂದೆ ಹೋದಾಗ ಇದು ಎಲ್ಲಿಂದ ಬಂತು ಅನ್ನೋದು ನಾವು ಆಧಾರ ತೆಗಿಬೇಕು. ನೋಡಿ, ಪ್ರಪ್ರಥಮದಲ್ಲಿ ಮೊದಲಿಗೆ ಈ ಸಂಖ್ಯಾಶಾಸ್ತ್ರ ಅನ್ನೋದು 7 ವಿಧದಲ್ಲಿದೆ. 7 ಥರ ಇದೆ, ಒಂದೇ ವಿಧ ಅಲ್ಲ. ಈಗ ಶಾಸ್ತ್ರ ಅನ್ನೋದು ಒಂದೇ ವಿಧ ಅಂತ ಹೇಳ್ತಾರೆ. ಸಂಖ್ಯಾಶಾಸ್ತ್ರದಲ್ಲೇ 7 ವಿಧಗಳಿದೆ. ಒಂದು ಇಬ್ರೋ ವಿಧಾನ ಅಂತ ಹೇಳ್ತಾರೆ, ಇಬ್ರೋ ಕಾಲದಲ್ಲಿ ಹಲ್ ಮಾಡ್ತಾರೆ. ಮತ್ತೆ ಈಜಿಪ್ಟ್ ವಿಧಾನ, ಮತ್ತೆ ಚೀನಾ ವಿಧಾನ, ಮತ್ತೆ ಯುನಿಟ್ ವಿಧಾನ, ಮತ್ತೆ ಜಪಾನ್ ವಿಧಾನ, ಮತ್ತೆ ಗ್ರೀಕ್ ವಿಧಾನ ಮತ್ತು ಹಿಂದೂ ವಿಧಾನ. ಈ ಎಲ್ಲಕ್ಕೂ ತಳಹಾದಿ ಬಂದು ಹಿಂದೂನೇ. ನಾವೀಗ ಫಾರ್ಮುಲಾಸ್ ಬೇರೆ ಬೇರೆ ಇದ್ರೂ ಆನ್ಸರ್ ಒಂದೇ ಬರುತ್ತೆ. ಈಗ ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು. ಜ್ಯೋತಿಷ್ಯದಲ್ಲಿ ಸಂಖ್ಯಾಶಾಸ್ತ್ರ ಒಂದು ಭಾಗ, ಆದರೆ ಜ್ಯೋತಿಷ್ಯದಲ್ಲಿ ಹಲವಾರು ವಿಧ. ಈಗ ಶಕುನ ಶಾಸ್ತ್ರ ಅಂತ ಹೇಳ್ತೀವಿ, ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀವಿ, ಮತ್ತೆ ಸ್ವಪ್ನಶಾಸ್ತ್ರ ಅಂತ ಹೇಳ್ತೀವಿ. ಇದೆಲ್ಲ ಜ್ಯೋತಿಷ್ಯದ ಅಂಗಗಳು ಅಂತ ಹೇಳ್ಬೋದು. ಅದರಲ್ಲಿ ಒಂದು ಅಂಗ ಸಂಖ್ಯಾಶಾಸ್ತ್ರ. ಈ ಸಂಖ್ಯಾಶಾಸ್ತ್ರದ ಮೇಲೆ ಹೆಸರು ಇಟ್ಕೊಳ್ಳೋದು ತುಂಬ ಸೂಕ್ತನೇ, ಒಳ್ಳೆಯದೇ. ಆದರೆ ಪುರಾತನದಲ್ಲಿ ನಾವು ಹೋದಾಗ ಪ್ರಪ್ರಥಮವಾಗಿ ನಾವು ಇದನ್ನ ಲಗದ ಅಂತ ಹೇಳಿ ಒಬ್ಬ ಮಹಾಋಷಿ, ಆ ಋಷಿಯನ್ನ ಪುರಾಣಗಳಲ್ಲಿ ಆತನ ಬರೆದಿರತಕ್ಕಂಥ ಒಂದು ಆಧಾರಗಳು ನಮ್ಮ ತಾಳೆ ಗ್ರಂಥಗಳ ಮುಖಾಂತರ ನಮ್ಗೆ ಸಿಕ್ಕಿದೆ. ಲಗದ ಅಂತ ಮಹಾಋಷಿಯೇ ಪ್ರಪ್ರಥಮವಾಗಿ ಸಂಖ್ಯಾಶಾಸ್ತ್ರವನ್ನು ಸೃಷ್ಟಿ ಮಾಡತಕ್ಕಂಥವನು. ಈ ಲಗದ ಅಂತ ಸೃಷ್ಟಿ ಮಾಡಿದಾದ ನಂತರ ಅದನ್ನ ಬರ್ತಾ 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 ಏನಾಯ್ತು, ಪಂಚಪಾಂಡವರಲ್ಲಿ ಕೊನೆಯವನು ಸಹದೇವ ಅಂತ ಹೇಳ್ತೀವಿ. ಈ ಸಹದೇವ ಶಾಸ್ತ್ರ ಅಂತ ಹೇಳಿ ಒಂದು ಗ್ರಂಥ ಬಿಡುಗಡೆ ಆಗುತ್ತೆ ಸಹದೇವನ ಹೆಸರಲ್ಲಿ. ಆ ಗ್ರಂಥ ಬಿಡುಗಡೆ ಆದಾಗ ಆ ಸಹದೇವನ ಹೆಸರಲ್ಲಿ ಆ ಒಂದು ಗ್ರಂಥದಲ್ಲಿ ಗಣಪತಿ ಸಂಖ್ಯಾಶಾಸ್ತ್ರ ಅಂತ ಹೇಳಿ ಅಲ್ಲಿ ಉದ್ಭವ ಆಯಿತು ಸಂಖ್ಯಾಶಾಸ್ತ್ರ. ಅದನ್ನ ವಿಚರಿತ ದಿನೇ ದಿನೇ ಅದು ಸಂಶೋಧನೆ ಮಾಡ್ತಾ ಮಾಡ್ತಾ ಒಬ್ಬೊಬ್ಬರು ಅದನ್ನ ಮಾಡ್ತಾ ಮಾಡ್ತಾ ಗಣಪತಿ ಸಂಖ್ಯಾಶಾಸ್ತ್ರ ಅಂತ ಹೇಳಿ ಮೊಟ್ಟ ಮೊದಲಿಗೆ ಬಂದಿದ್ದು ಅಲ್ಲಿಂದ. ಇದನ್ನ ಏನು ಮಾಡಿದ್ರು, ಒಬ್ಬ ನಮ್ಮ ಒಂದು ಸಂಶೋಧನೆಕಾರ ಅಂತಂದರೆ ಫಾರಿನ್ ಕಂಟ್ರೀಸ್ ಕೆಲವೊಂದು ಜನ ನಮ್ಮ ಹಿಂದೂ ನಮ್ಮ ಸಂಪ್ರದಾಯಗಳ ಬಗ್ಗೆ, ಧರ್ಮಗಳ ಬಗ್ಗೆ, ಕೆಲವು ಪುರಾತನ ಗ್ರಂಥಗಳನ್ನು, ಶಕ್ತಿಗಳನ್ನು, ಮಂತ್ರಗಳನ್ನು ಸಂಶೋಧನೆ ಮಾಡೋಕ್ಕೆ ಅಂತ ವಲಸೆ ಬರ್ತಾರೆ. ಬಂದಾಗ ಆ ಮನುಷ್ಯ ಏನು ಮಾಡ್ದ, ಸಂಶೋಧನೆ ಮಾಡ್ತಾ 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 ಒಬ್ಬ ಬ್ರಾಹ್ಮಣನ ಹತ್ರ ಈ ಗ್ರಂಥ ಸಿಗುತ್ತೆ. ಯಾವುದೋ ಲಗದ ಮಹಾಋಷಿ ಬರೆದಿರ್ತಕ್ಕಂಥ ತಾಳೆ ಗ್ರಂಥ ಒಂದು ಸಿಕ್ಕಿದಾಗ ಆತನ ಒಂದು ಸೈಂಟಿಸ್ಟ್ ಅಷ್ಟು ಕೀರೋ ಅಂತ, ಈ ಕೀರೋ ವಿಜ್ಞಾನಿ ಅಂತ ಹೇಳಿ ಸಂಖ್ಯಾಶಾಸ್ತ್ರದಲ್ಲಿ ಭಾರತದಲ್ಲೇ ಅಲ್ಲ ಪ್ರಪಂಚದಲ್ಲಿ ಅತ್ಯಂತ ಒಂದು ಹೆಸರನ್ನ ಬಂದಿರತಕ್ಕಂಥ ಈ ಕೀರೋ ಅಂತಾನೆ, ಸಂಖ್ಯಾಶಾಸ್ತ್ರದ ಉನ್ನತ ಪದವಿಯನ್ನು ಬಂದಿರತಕ್ಕಂಥವ್ನು. ಈ ಕೀರೋ ಅನ್ನೋನು ಬಂದು ಒಬ್ಬ ಬ್ರಾಹ್ಮಣ ಹತ್ರ ಸೇರ್ಕೊಂಡು ಆ ಗ್ರಂಥವನ್ನೆಲ್ಲ ಪರಿಶೋಧನೆ ಮಾಡ್ತಾ ಮಾಡ್ತಾ ಆತನಿಗೆ ಆಶ್ಚರ್ಯವಾಯ್ತಂತೆ. ಈ ಭಾರತ ಅನ್ನೋದಕ್ಕೆ ಇಷ್ಟೊಂದು ಹೆಸರು ಏನಕ್ಕೆ ಬಂತಂದ್ರೆ ಭಾರತ ಅನ್ನೋದ್ರಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿ ಆ ಸಂಖ್ಯಾಶಾಸ್ತ್ರದಿಂದ ಕಂಡುಹಿಡಿದ್ರು. ನೋಡಿ, ಈ ಸಂಖ್ಯಾಶಾಸ್ತ್ರ ಆತನ ಕಲಿತು ವಿದೇಶಗಳಿಗೆ ತಗೊಂಡೋಗಿ ಆತನ ಪರಿಪೂರ್ಣವಾಗಿ ಪ್ರಪಂಚವನ್ನೇ ಸಾರದ. ಆದರೆ ನಮ್ಮ ಭಾರತಕ್ಕೆ ಆಗ ಸಂಖ್ಯಾಶಾಸ್ತ್ರ ಉಟ್ಕೊಂಡೇ ಇರಲಿಲ್ಲ.
ಈಗ ಎಷ್ಟೋ ಜನ ಹೇಳ್ತಾರೆ ಜ್ಯೋತಿಷರು, ಇದು ನಮ್ಮದಲ್ಲ, ಇದು ಹಿಂದೂ ಸಂಪ್ರದಾಯದ್ದೇ ಅಲ್ಲ, ಕ್ರಿಶ್ಚಿಯನ್ದಾಗಿರ್ಬೋದು ಅಥವಾ ಬೇರೆ ಮತಗಳದ್ದಾಗಿರ್ಬೋದು, ಬೇರೆ ಒಂದು ಪಾಶ್ಚಾತ್ಯರ ಒಂದು ಜಾತಿಗಳದ್ದು, ನಮ್ಮ ಹಿಂದೂ ಧರ್ಮಗಳಲ್ಲಿ ಇದು ಇಲ್ವೇ ಇಲ್ಲ ಸಂಖ್ಯಾಸ್ತ್ರ ವಾದ ಮಾಡ್ತಕ್ಕಂಥವ್ರು ಇವಾಗಲೂ ಇದ್ದಾರೆ. ಆದರೆ ಇವರಿಗೆಲ್ಲ ಹಿನ್ನೆಲೆ ನೋಡಬೇಕು. ಪುರಾತನವಾಗಿ ನಾವು ಹಿನ್ನೆಲೆ ಏನಿದೆ, ಎಲ್ಲಿಂದ ಎಲ್ಲಿಗೆ ಹೋಯ್ತು, ಎಲ್ಲಿಂದ ಎಲ್ಲಿಗೆ ಬಂತು ಅನ್ನೋದು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತ ನಾವು ಹೇಳ್ತೀವಿ, ಅದು ನಮ್ಮ ದೇಶದಲ್ಲೇ ಹುಟ್ಟಿರ್ತಕ್ಕಂಥದ್ದು, ಅದು ಸಂಹಿತೆಗಳಲ್ಲಿದೆ, ಔಷಧೀಯ ಸಂಹಿತಿನಲ್ಲಿ ಕ್ಲೀನ್ ಆಗಿ ಅದು ವರ್ತನೆ ಅರ್ಥ ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಈ ಸಂಖ್ಯಾಶಾಸ್ತ್ರವನ್ನ ಹೊರದೇಶಕ್ಕೆ ಅದನ್ನು ತಗೊಂಡೋಗಿ ಅಲ್ಲಿ ಪ್ರಚಲಿತ ಮಾಡಿ ಅದನ್ನ ಎಷ್ಟೋ ಒಂದು ಇದನ್ನಾಗಿ ಮಾಡಿ ನಂತರ ನಮ್ಮ ದೇಶಕ್ಕೆ ಕಾಪಿ ಮಾಡಿದ್ರು ಅಂತ ಹೇಳ್ಬೋದು. ನಂತರ ಇತ್ತೀಚಿನ ದಿನಗಳಲ್ಲಿ ಮಾರ್ಪಾಟಾಗಿ ಹೆಸರುಗಳನ್ನ ಮಾರ್ಪಾಟಾಗಿ ಬರ್ತಾ ಇದೆ. ಓಕೆ, ಮತ್ತಷ್ಟು ಮಾತಾಡೋಣ. ದುನಿಯಾ ವಿಶೇಷ ನಾಮಬಲ ವಿಶೇಷದಲ್ಲಿ ಒಂದು ಬ್ರೇಕ್ ತಗೋಣ. ಬ್ರೇಕ್ನ ನಂತರ ದುನಿಯಾ ಮುಂದುವರಿಯುತ್ತೆ.